ಯಾವತ್ತಾಯ್ತು? ಬೇಡ ಕಂಟೆಂಟ್ ಹಾಕಿ ಇಲ್ಲ ದುಡ್ಡು ಬರಲ್ಲ. ಡೈರೆಕ್ಷನ್ ಕ್ಲಿಯರ್ ಆಗಿದೆ. There is a balance amount of rupees 47,20,198. It will be required for the respondents to make payment of the said amount. A similar admission has also been made in Annex D dated so and so. ಹಾಕಿ ಕಂಟೆಂಟ್ ಹಾಕೊಂಡು ಅಲ್ಲ ಸರಿ. ಈಗ ನಾನೇನು ಮಾಡೋಕ್ಕಾಗಲ್ಲ, ನಾನು ಅವತ್ತೇ ಹೇಳಿದೆ ಕಂಟೆಂಪ್ಟ್ಗೆ ಹಾಕಿ ತಗೊಳ್ಳಿ, ನಿಮ್ಗೆ ಲಿಬರ್ಟಿ ಕೊಟ್ಟು ಕ್ಲೋಸ್ ಮಾಡ್ತೀನಿ. ನಾನು ಕಂಟೆಂಪ್ಟನ್ನು ಕೊಡಲಿಲ್ಲ ಅಂದರೆ ಆಮೇಲೆ ಬಂದಿದೆ. ಅಲ್ಲ ಬೇಡ, ಹೈಕೋರ್ಟೇ ಇದೆ ಅಂತ. ಹೈಕೋರ್ಟೇ ಹೇಳಿರುವಾಗ ನೀವು ಕಂಟೆಂಪ್ಟ್ ಹಾಕಿದ ತಕ್ಷಣ ದುಡ್ಡು ಕಟ್ತಾರೆ. ಅವ್ರಿಗೂ ಈಸಿ ದುಡ್ಡು ಕಟ್ಟಕ್ಕೆ. ಹೈಕೋರ್ಟ್ನವ್ರು ಕೇಳ್ತಾ ಇದ್ದಾರೆ ಅಂತಂದು ಯಾವುದೋ ಒಂದು ದುಡ್ಡು ಹಾಕಿ ಕಟ್ಕೊಡ್ತಾರೆ. ಇದೇ ಸೇಮ್ ಆಗಿ ಅಂಡರ್ಟೇಕಿಂಗ್ ಇದರಿಂದ ಎರಡನೇ ದೂರುದಾರರು ಹಾಜರಿದ್ದಾರೆ. ದೂರುದಾರರ ಸಮಸ್ಯೆ ಈ ಕೆಳಕಂಡಂತಿದೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ದೂರುದಾರರು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಬಾರ್ 2025ರಲ್ಲಿ ಅರ್ಜಿ ಸಲ್ಲಿಸಿದ್ದು ದಿನಾಂಕ 29/1/2026ರಂದು ದೂರುದಾರರಿಗೆ 47,20,198 ರೂಗಳು ಬಾಕಿ ಇರುವುದನ್ನು ಗಮನಿಸಿ ಉಚ್ಚ ನ್ಯಾಯಾಲಯವು ಆದೇಶವನ್ನು ಹೊರಡಿಸಿರುವುದು ಕಂಡುಬರುತ್ತದೆ. ಹಣದ ವಸೂಲಾತಿ ಆಗದಿದ್ದಲ್ಲಿ ದೂರುದಾರರು ಉಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿ ಪ್ರಸ್ತುತ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಯಿತು.